ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು. ಸೊ ಬೇಸಿಕಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಗಳಿಕೆ ರಜೆ ನಿಗದೀಕರಣಕ್ಕೆ ಸಂಬಂಧಿಸಿದಂತೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪಡೆಯೋಣ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೇವೆ. ಸೊ ನಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ EL ಎನ್ಕ್ಯಾಶ್ಮೆಂಟ್ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕಾಂಪೋನೆಂಟ್ ಇರುತ್ತೆ ಸರ್ಕಾರಿ ನೌಕರರ ಒಂದು ಸ್ಯಾಲ್ರಿಯ ಒಂದು ರಿಟೈರ್ಮೆಂಟ್ನ ಟೈಮಲ್ಲಿ. ಸೊ ಹಾಗಾಗಿ EL ಎನ್ಕ್ಯಾಶ್ಮೆಂಟ್ ಏನು 7ನೇ ವೇತನ ಆಯೋಗದ ಪ್ರಕಾರ ಎನ್ಹಾನ್ಸ್ಡ್ ಲಿಮಿಟ್ ಏನಿದೆ, ಇವಾಗ ಎಷ್ಟು ELಗಳನ್ನು ನಾವು ಎನ್ಕ್ಯಾಶ್ ಮಾಡ್ಬೋದು, ಅದಕ್ಕೆ ಟ್ಯಾಕ್ಸ್ ಬೀಳುತ್ತಾ ಅಥವಾ ಇಲ್ಲ, ಆ್ಯಂಡ್ ಮೋರ್ ಇಂಪಾರ್ಟೆಂಟ್ ಆಗಿ ಯಾವ ರೀತಿಯಾಗಿ ಅದನ್ನು ಎನ್ಕ್ಯಾಶ್ ಮಾಡೋದು, ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಪಡೆಯೋಣ. ಆಲ್ ರೈಟ್, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗಳಿಕೆ ರಜೆ ನಿಗದೀಕರಣ ಕರ್ನಾಟಕದಲ್ಲಿ EL ನಿಗದೀಕರಣ ನಿಯಮಗಳು, ಮಿತಿಗಳು ಮತ್ತು ಲೆಕ್ಕಾಚಾರ ಈ ಒಂದು ವಿಡಿಯೋನ ಪ್ರಮುಖ ಉದ್ದೇಶವಾಗಿದೆ. ಸೊ ಮೊಟ್ಟ ಮೊದಲನೇದಾಗಿ ನಿಯಮಗಳ ಒಂದು ಅವಲೋಕನವನ್ನು ನಾವು ಮಾಡೋದಾದರೆ, ಒಂದು ಗಳಿಕೆ ರಜೆ ಅರ್ನ್ಡ್ ಲೀವ್ ನಿಗದೀಕರಣ ಮೂಲಭೂತ ಅಂಶಗಳ ಹಾಗೂ ಕಾನೂನಿನ ಚೌಕಟ್ಟು ಯಾವ ರೀತಿಯಾಗಿದೆ ಅಂದರೆ, ಸರ್ಕಾರಿ ನೌಕರರು ಮತ್ತು ಖಾಸಗಿ ವಲಯದಲ್ಲಿ ಎಲ್ಲರೂ ಕೂಡ ಇದು ಅಪ್ಲೈ ಆಗುತ್ತೆ. ಸೊ ಇಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ಡಿಸ್ಕಸ್ ಮಾಡ್ತಾ ಇರುವಂಥದ್ದು ಸರ್ಕಾರಿ ನೌಕರರ ಒಂದು ವಲಯಕ್ಕೆ ಸಂಬಂಧಿಸಿದಂತೆ. ಓಕೆ, ಸೊ ಇದಾದಮೇಲೆ ಇಲ್ಲಿ ಹೇಳ್ತಾರೆ ಸರ್ಕಾರಿ ನೌಕರರಿಗಾಗಿ ಯಾವ ರೀತಿಯಾಗಿದೆ ಅಂದರೆ, ಸರ್ಕಾರಿ ನೌಕರರು ಬೇಸಿಕಲಿ ಈ ಒಂದು ಪಾಯಿಂಟ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರುವಂಥದ್ದು, ಸರ್ಕಾರಿ ನೌಕರರು ಗರಿಷ್ಠ 300 ದಿನಗಳವರೆಗೆ ಗಳಿಕೆ ರಜೆಯನ್ನು ಅರ್ನ್ಡ್ ಲೀವ್ ಕೂಡಿ ಇಡಬಡುವುದು. ನಿವೃತ್ತಿಯ ಸಂದರ್ಭದಲ್ಲಿ ಈ ರಜೆಯ ಸಂಪೂರ್ಣ ನಿಗದೀಕರಣವನ್ನು ಪಡೆಯಲು ಅವಕಾಶ ಇದೆ. ಖಾಸಗಿ ನೌಕರರಿಗೆ ಯಾವ ರೀತಿಯಾಗಿದೆ ಇದರ ಒಂದು ರೂಲ್ ಅಂದರೆ, ಕರ್ನಾಟಕ ಅಂಗಡಿ ಮತ್ತು ವಾಣಿಜ್ಯ ಸಂಸ್ಥೆಗಳ ಕಾಯ್ದೆಯ ತಿದ್ದುಪಡಿ ಪ್ರಕಾರ ಖಾಸಗಿ ವಲಯದ ನೌಕರರು ಗರಿಷ್ಠ 45 ದಿನಗಳವರೆಗೆ ವಾರ್ಷಿಕ ರಜೆಯನ್ನು ಮುಂದೂಡಬಹುದು, ದಟ್ ಈಸ್ ಕ್ಯಾರಿ ಫಾರ್ವರ್ಡ್ ಮಾಡಬಹುದು ಅಂತ. ಸೊ ಇದು ಖಾಸಗಿ ನೌಕರರಿಗೆ ಇರುವಂಥ ಒಂದು ನಿಯಮಾವಳಿಯಾಗಿದೆ. ಸರ್ಕಾರಿ ನೌಕರರಿಗೆ ಸಿಗುವಂಥ ಒಂದು ಮೊತ್ತ ಎಷ್ಟಿದೆ ಅಂತ ನಾವು ನೋಡೋದಾದರೆ, ಸೊ ಸರ್ಕಾರಿ ನೌಕರರಿಗೆ ಸಿಗುವಂಥ ಮೊತ್ತದ ಬಗ್ಗೆ ಫಸ್ಟ್ ಪಾಯಿಂಟ್ ಏನು ಹೇಳುತ್ತೆ, ಸೊ ಈ ಒಂದು ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸಂಪೂರ್ಣ ತೆರಿಗೆ ಮುಕ್ತ, ಇದು ಕಂಪ್ಲೀಟ್ ಟ್ಯಾಕ್ಸ್ ಫ್ರೀ ಆಗಿರುತ್ತೆ, ಇದರ ಮೇಲೆ ಯಾವುದೇ ರೀತಿಯಂಥ ಟ್ಯಾಕ್ಸ್ ಇರೋದಿಲ್ಲ. ಸರ್ಕಾರಿ ನೌಕರರಿಗೆ ರಜೆ ನಿಗದೀಕರಣದಿಂದ ಬರುವ ಮೊತ್ತವು ಸಂಪೂರ್ಣ ಆದಾಯ ತೆರಿಗೆಯಿಂದ ಮುಕ್ತವಾಗಿರುತ್ತದೆ. ಲೆಕ್ಕಾಚಾರದ ಆಧಾರ ಯಾವ ರೀತಿಯಾಗಿದೆ ಅಂದರೆ, ನಗದೀಕರಣದ ಮೊತ್ತವನ್ನು ಲೆಕ್ಕ ಹಾಕುವಾಗ ನೌಕರರ ಕೊನೆಯ ಮೂಲ ವೇತನ, ಬೇಸಿಕ್ ಪೇ ಮತ್ತು ತುಟ್ಟಿ ಭತ್ಯೆ DA ಅನ್ನು ಮಾತ್ರ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. ಸೊ ಇದರಲ್ಲಿ HRA, ಟ್ರಾವೆಲ್ ಅಲವೆನ್ಸಸ್ ಮತ್ತು ಉಳಿದಂಥ ಒಂದು ಕಾಂಪೋನೆಂಟ್ಸ್ಗಳನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. ಇದು ಎಲ್ಲರೂ ಕೂಡ ಗೊತ್ತಿರಬೇಕಾಗಿರುವಂಥ ವಿಷಯ, ಇಂಪಾರ್ಟೆಂಟ್. ಗರಿಷ್ಠ ಲಾಭ ಏನಾಗುತ್ತೆ ಅಂದರೆ, ನಿವೃತ್ತಿಯ ಸಮಯದಲ್ಲಿ ನೌಕರರು ಗರಿಷ್ಠ 300 ದಿನಗಳ ರಜೆಗೆ ಸಮಾನವಾದ ಬೃಹತ್ ಮೊತ್ತವನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ಸೊ ಇದು ಗರಿಷ್ಠ ಆಗಿರುವಂಥ ಒಂದು ಲಾಭ, ಇದು ಅರ್ನ್ಡ್ ಲೀವ್ದಿಂದ ಪಡೆಯಬೇಕಾಗಿರುವಂಥ ಒಂದು ಲಾಭ ಆಗಿದೆ. ಸೊ ತೆರಿಗೆ ವಿನಾಯಿತಿಯ ಬಗ್ಗೆ ಇನ್ನೊಂದಿಷ್ಟು ನಾವು ಮಾಹಿತಿಯನ್ನು ನಾವು ಇಲ್ಲಿ ಪಡೆಯೋದಾದರೆ, ಖಾಸಗಿ ನೌಕರರಿಗೆ ತೆರಿಗೆ ವಿನಾಯಿತಿ ಯಾವ ರೀತಿಯಾಗಿದೆ ಅಂದರೆ, 25 ಲಕ್ಷದವರೆಗೆ ತೆರಿಗೆ ಒಂದು ಗರಿಷ್ಠ ಮಿತಿ ಇದೆ. ಸೊ ಹೊಸ ತೆರಿಗೆ ನಿಯಮಾವಳಿ ಪ್ರಕಾರ 2023ರ ಹಣಕಾಸು ಬಜೆಟ್ನ ಅನ್ವಯ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 10AA ಅಡಿಯಲ್ಲಿ ಖಾಸಗಿ ನೌಕರರಿಗೆ ರಜೆ ನಿಗದೀಕರಣ ಮೇಲೆ ಗರಿಷ್ಠ ತೆರಿಗೆ ವಿನಾಯಿತಿ ಮಿತಿಯನ್ನು 3 ಲಕ್ಷದಿಂದ 25 ಲಕ್ಷಕ್ಕೆ ಹೆಚ್ಚಿಸಲಾಗಿದೆ. ಈ ಮಿತಿಗಿಂತ ಹೆಚ್ಚಿನ ಯಾವುದೇ ನಿಗದೀಕರಣ ಮೊತ್ತವು ತೆರಿಗೆಗೆ ಒಳಪಡುತ್ತದೆ ಅಂತ ಕ್ಲಿಯರ್ ಆಗಿ ಇಲ್ಲಿ ಹೇಳಲಾಗಿದೆ. ಸೊ ಪ್ರಮುಖ ನಿಬಂಧನೆಗಳ ಬಗ್ಗೆ ಇಲ್ಲಿ ನಾವು ಮಾತನಾಡೋದಾದರೆ, ಪ್ರಮುಖ ನಿಬಂಧನೆಗಳು ಏನಿದೆ ಅಂದರೆ, ಅರ್ಹರ ರಜೆ. ಸೊ ಬೇಸಿಕಲಿ ಕೇವಲ ಗಳಿಕೆ ರಜೆಯನ್ನು ಅರ್ನ್ಡ್ ಲೀವ್ ಮಾತ್ರ ನಿಗದಿಪಡಿಸಬಹುದು. ಕ್ಯಾಶುವಲ್ ಲೀವ್ CL ಅಥವಾ ಅನಾರೋಗ್ಯ ರಜೆ ಸಿಕ್ ಲೀವ್ ನಿಗದೀಕರಿಸಲು ಸಾಧ್ಯವಿಲ್ಲ. ಸೊ ಇದು ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್. ವೇತನದ ಅಂಶಗಳು, ಲೆಕ್ಕಾಚಾರದಲ್ಲಿ ಒಟ್ಟು ವೇತನದ ಗ್ರಾಸ್ ಸ್ಯಾಲ್ರಿ ಬದಲಾಗಿ ಕೇವಲ ಮೂಲ ವೇತನ ಬೇಸಿಕ್ ಮತ್ತು ತುಟ್ಟಿ ಭತ್ಯೆ ಮಾತ್ರ ಸೇರಿರುತ್ತದೆ. ಸೊ ಇದು ಎರಡನೇ ಒಂದು ಪಾಯಿಂಟ್. ವೇತನದ ಅಂಶಗಳಲ್ಲಿ ಮೂಲ ವೇತನ ಪ್ಲಸ್ DAನ ಮಾತ್ರ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ, ಉಳಿದಂಥ ಪಾಯಿಂಟ್ಸ್ಗಳನ್ನು ಇಲ್ಲ. ಮಧ್ಯಂತರ ನಿಗದೀಕರಣ, ಉದ್ಯೋಗದಲ್ಲಿರುವಾಗ ಅಥವಾ ರಾಜೀನಾಮೆ ಅಥವಾ ನಿವೃತ್ತಿ ಹೊರತಾಗಿ ರಜೆ ನಿಗದೀಕರಿಸಿದರೆ ಆ ಮೊತ್ತ ಸಂಪೂರ್ಣವಾಗಿ ತೆರಿಗೆಗೆ ಒಳಪಟ್ಟಿರುತ್ತದೆ. ಸೊ ಅಂದರೆ ಮಧ್ಯಂತರ ನಿಗದೀಕರಣ ಅಂದರೆ ಮಿಡಲಲ್ಲಿ ಉದ್ಯೋಗದಲ್ಲಿರುವಾಗಲೇ
ರಾಜೀನಾಮೆ ಅಥವಾ ನಿವೃತ್ತಿ ಹೊರತಾಗಿ ರಜೆ ನಿಗದಿಕರಿಸಿದರೆ ಆ ಮೊತ್ತ ಸಂಪೂರ್ಣವಾಗಿ ತೆರಿಗೆಗೆ ಒಳಪಡುತ್ತದೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಕಾನೂನು ಹಕ್ಕು ವಜಾಗೊಂಡ ನೌಕರರಿಗೂ ಆರ್ಟಿಕಲ್ 300A ಅಡಿಯಲ್ಲಿ ರಜೆ ನಿಗದಿಕರಿಸುವ ಹಕ್ಕಿದೆ ಎಂದು ಕರ್ನಾಟಕ ಹೈಕೋರ್ಟ್ ಸ್ಪಷ್ಟಪಡಿಸಿದೆ. ಸೊ ಯಾವುದೇ ಒಂದು ಕಾರಣಗಳಿಂದ ಸರ್ಕಾರಿ ನೌಕರ ಅನರ್ಹಗೊಂಡು ವಜಾ ಆಗಿದ್ದರೆ ಅವರಿಗೂ ಕೂಡ ಸೆಕ್ಷನ್ 300A ಅಡಿಯಲ್ಲಿ ರಜೆಯನ್ನು ನಿಗದೀಕರಣ ಮಾಡುವ ಹಕ್ಕಿದೆ ಅಂತ ಇಲ್ಲಿ ಕಂಪ್ಲೀಟ್ ಆಗಿರುವಂಥ ಒಂದು ಪಾಯಿಂಟ್ ಇರುವಂಥದ್ದು. ಸೊ ಲೆಕ್ಕಾಚಾರವನ್ನು ಯಾವ ರೀತಿಯಾಗಿ ಹಾಕಲಾಗುತ್ತದೆ ಅಂತ ನಾವು ನೋಡೋದಾದರೆ ಫರ್ದರ್, ಸೊ ಲೆಕ್ಕಾಚಾರ ಬಂದ್ಬಿಟ್ಟು ಖಾಸಗಿ ಮತ್ತು ಸರ್ಕಾರಿ ಸಂಸ್ಥೆಗಳಲ್ಲಿ ಗಳಿಕೆ ರಜೆ ನಿಗದೀಕರಣ ಮೊತ್ತವನ್ನು ಲೆಕ್ಕ ಹಾಕಲು ಬಳಸುವ ಪ್ರಾಮಾಣಿಕ ಒಂದು ಸೂತ್ರ ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನಿದೆ ಅಂದರೆ ಎನ್ಕ್ಯಾಶ್ಮೆಂಟ್ ಇಸ್ ಈಕ್ವಲ್ ಟು ಬೇಸಿಕ್ ಪ್ಲಸ್ DA ಡಿವೈಡೆಡ್ ಬೈ 30 ಇಂಟು EL ಡೇಸ್ ಅಂತ ಕರಿತೀವಿ. ಕೆಲವು ಸರ್ಕಾರಿ ಲೆಕ್ಕಾಚಾರಗಳಲ್ಲಿ ತಿಂಗಳಿಗೆ 26 ದಿನಗಳ ಆಧಾರದ ಮೇಲೆಯೂ ಕೂಡ ಲೆಕ್ಕ ಹಾಕಲಾಗುತ್ತದೆ, ಆದರೆ 30 ದಿನಗಳು ಸಾಮಾನ್ಯವಾಗಿ ಬಳಸುವ ವಿಧಾನವಾಗಿದೆ. ಸೊ ಇದರಲ್ಲಿ ನಿಮ್ಮ ಒಂದು ಮೂಲ ವೇತನ, ನಿಮ್ಮ ಒಂದು DA ಇಂಟು EL ಡೇಸ್ ಅಂತಂದರೆ ಎಷ್ಟು ELಗಳು ಬಾಕಿ ಇದೆ, 200, 300, 100, 250 ಎಷ್ಟು ದಿನಗಳು ಬಾಕಿ ಇದೆ ಅದನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಸೊ ಈ ಒಂದು ಸ್ಟ್ಯಾಂಡರ್ಡ್ ರೂಲ್ಸ್ನ ಆಧಾರದ ಮೇಲೆ ಒಂದು EL ಎನ್ಕ್ಯಾಶ್ಮೆಂಟನ್ನು ಕ್ಯಾಲ್ಕುಲೇಟ್ ಮಾಡಲಾಗ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ. ತೆರಿಗೆ ವಿನಾಯಿತಿ ಹೋಲಿಕೆಯಲ್ಲಿ ನೀವು ಮಾಡಿದ್ರೆ ತೆರಿಗೆ ವಿನಾಯಿತಿ ಮಿತಿ ಇಲ್ಲದೆ 100% ವಿನಾಯಿತಿ ಗರಿಷ್ಠ 25 ಲಕ್ಷಗಳವರೆಗೆ ಮಾತ್ರ, ಅಂದರೆ ಗರಿಷ್ಠ 25 ಲಕ್ಷಕ್ಕೆ ಒಳಪಡುವಂತೆ 100% ತೆರಿಗೆ ವಿನಾಯಿತಿಯನ್ನು ನೀಡಲಾಗ್ತಾ ಇದೆ. ಸರ್ಕಾರಿ ನೌಕರರು ರಜೆ ನಿಗದೀಕರಣದ ಮೇಲೆ ಸಂಪೂರ್ಣ ತೆರಿಗೆ ವಿನಾಯಿತಿ ಹೊಂದಿದ್ದಾರೆ, ಆದರೆ ಖಾಸಗಿ ನೌಕರರಿಗೆ ಈ ವಿನಾಯಿತಿಯು ಗರಿಷ್ಠ 25 ಲಕ್ಷ ರೂಪಾಯಿಗಳಿಗೆ ಮಾತ್ರ ಸೀಮಿತವಾಗಿದೆ. ಸೆಕ್ಷನ್ 10AA ಅನ್ವಯ. ಸೊ ಇಲ್ಲಿ ಖಾಸಗಿ ನೌಕರರಿಗೆ ಮಾತ್ರ ಈ ಒಂದು ತೆರಿಗೆ ವಿನಾಯಿತಿ 25 ಲಕ್ಷ ಒಳಗೆ ಒಂದು ಮ್ಯಾಕ್ಸಿಮಮ್ ಲಿಮಿಟ್ ಇದೆ, ಆದರೆ ಸರ್ಕಾರಿ ನೌಕರಿಗೆ ಯಾವುದೇ ರೀತಿಯಾದಂಥ ಲಿಮಿಟ್ ಇಲ್ಲ. ಅದೆಷ್ಟು ಅಮೌಂಟ್ ಇದ್ದರೂ ಕೂಡ ಅದರ ಮೇಲೆ ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಬೀಳೋದಿಲ್ಲ ಅನ್ನೋದು ಹೇಳ್ತಿದ್ದಾರೆ. ಸಂಪೂರ್ಣ ತೆರಿಗೆ ವಿನಾಯಿತಿ ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟು, ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಸರ್ಕಾರಿ ನೌಕರಿಗೆ ಕಂಪೇರ್ ಟು ಖಾಸಗಿ ವಲಯ. ವಜಾಗೊಂಡ ನೌಕರರಿಗೂ ಆರ್ಟಿಕಲ್ 300A ಅಡಿಯಲ್ಲಿ ಗಳಿಕೆ ರಜೆ ನಿಗದೀಕರಿಸುವ ಸಾಂವಿಧಾನಿಕ ಹಕ್ಕಿದೆ. ಇದನ್ನು ಶಿಕ್ಷೆಯಾಗಿ ತಡೆಯುವಂತಿಲ್ಲ ಅಂತ ಕರ್ನಾಟಕದ ಉಚ್ಚ ನ್ಯಾಯಾಲಯ ಮಾರ್ಚ್ 2025ರಲ್ಲಿ ತೀರ್ಪನ್ನು ನೀಡಿರುವಂಥದ್ದು ಕೂಡ ಇಲ್ಲಿ ನಾವು ಉಲ್ಲೇಖ ಮಾಡ್ತಾ ಇರುವಂಥದ್ದು. ಏನಕ್ಕಂದರೆ ಇದರಿಂದ ಸರ್ಕಾರಿ ನೌಕರರು ವಜಾಗೊಂಡರೂ ಕೂಡ ಅವರು ತಮಗೆ ಬರಬೇಕಾಗಿರುವಂಥ EL ಎನ್ಕ್ಯಾಶ್ಮೆಂಟನ್ನು ಪಡಿತಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ಮತ್ತು ಈ ಒಂದು ವಿಡಿಯೋ ಒಳ್ಳೆಯದನಿಸಿದರೆ ಖಂಡಿತವಾಗೂ ಲೈಕ್ ಮಾಡಿ.